ಅಬ್ಬೆ ಎಲ್ಲಿ ಸಿಕ್ಲಾ ನೀನ್ ಸೊಸೆ? ಅಬ್ಬೆ ಏನಂತ ಹೇಳ್ದೆ ನೀನು? ನಾನು ಶುದ್ಧ ದಡ್ಡ ಅಲ್ವಾ? ಮನೆ ಮೂಲೆ ಮೂಲೆಲೂ ಬಣ್ಣದ ದಾರ ಬಿದ್ದಿರುತ್ತೆ, ಸೂಲುಗಿತ್ತಿ ಬರ್ಬೇಕಾರೇನೆ ಸೊಂಟದಲ್ಲಿ ದಾರ ಸಿಕ್ಸ್ಕೊಂಡ್ ಬಂದಿರ್ಬೋದು, ಅದನ್ನೇ ಮಗುವು ಕಟ್ಟಿರ್ಬೋದು ಅಂತ ಹೇಳಿದೆ ತಾನೆ? ಏನಾಯ್ತು ಈಗ? ದಾರಾನೂ ಇಲ್ಲ, ವಾರಸ್ದಾರನೂ ಇಲ್ಲ. ನಾನು 2 ಸಲ ಬಂದಿದ್ದೆ ಮಗುನ ನೋಡೋಣ ಅಂತ, ಆದ್ರೆ ನೀನ್ ಬಿಡ್ಲಿಲ್ಲ. ನನ್ನ ಸ್ವಂತ ಅಣ್ಣನ ಆರಾಧನೆ ಬಿಟ್ಟು ಅತ್ತಿಗೆ ಹೇಳ್ತಿರೋದು ಸುಳ್ಳು ನಿಜನ ತಿಳ್ಕೊಳ್ಳೋಣ ಅಂತ ಬಂದೆ, ಅದಕ್ಕೂ ಅಡ್ಡ ಬಂದೆ. ನನಗೆ ಅವಮಾನ ಮಾಡಿದೆ, ಅತ್ತಿಗೆ ಮಾತನ್ನೇ ನಂಬ್ದೆ, ಸ್ವಂತ ಮಗನ ಮಾತಿಗೆ ಬೆಲೆ ಕೊಡ್ಲಿಲ್ಲ. ಹುಡುಕು, ಎಲ್ಲ ಕಡೆ ಹುಡುಕು, ಅಟ್ಟದ ಮೇಲೂ ಹುಡುಕು, ಹಿತ್ಲಲ್ಲೂ ಹುಡುಕು, ಬಚ್ಲಲ್ಲೂ ಹುಡುಕು, ಸಿಕ್ಕರೂ ಸಿಗ್ಬೋದು. ಸಾಕ್ಷಿ ಸಿಕ್ತಾ? ಈಗ ನಂಬಿಕೆ ಬಂತ? ಎಲ್ಲ ಅರ್ಥ ಆಯ್ತಾ? ಅತ್ತಿಗೆ ಹೆತ್ತಿದ್ದು ಗಂಡಲ್ಲ ಅಂತ ನಿನ್ನ ಸ್ವಂತ ಮಗ ಹೇಳಿದಾಗ ನಂಬಿಕೆ ಬರಲಿಲ್ಲ, ಈಗ ನಂಬಿಕೆ ಬಂತ? ಅಥವಾ ಇನ್ನೂ ಹಾಲಿನ ಅಭ್ಯಂಜನ ಆಗೋವರೆಗೂ ಕಾಯ್ಬೇಕಾ? ಹಾಲಿನ ಅಭ್ಯಂಜನಕ್ಕೆ ಇಡೀ ಊರೂರೇ ಬರುತ್ತೆ, ಅವ್ರಿಗೆಲ್ಲ ಏನ್ ಹೇಳ್ತೀಯ? ನನ್ನ ಸೊಸೆ ಓಡೋದ್ಲು ಅಂತೀಯ? ನಿನ್ಗೆ ಇನ್ನೊಂದು ಸಮಾಚಾರ ಗೊತ್ತಾ? ಅತ್ತಿಗೆ ದೊಡ್ಡ ಮಕ್ಕಳಿಬ್ರು ನೆನ್ನೆನೆ ತಮ್ಮನ ಜೊತೆ ತವ್ರ ಮನೆಗೆ ರವಾನೆ ಮಾಡ್ಬಿಟ್ಟಿದ್ದಾಳೆ. ಇದನ್ನು ನಂಬೇಡ. ಏನ್ ಮಾಡ್ತೀಯ ಅಬ್ಬೆ? ಈಗ ಏನ್ ಮಾಡ್ತೀಯ ಹೇಳು? ಅದೇ ಹಸುಗೂಸು ಹಸಿ ಬಾಣಂತಿ 2 ಹೆಣ್ಣು ಮಕ್ಕಳನ್ನ ಕಟ್ಕೊಂಡು ಎಷ್ಟು ದೂರ ಹಾರಕ್ ಸಾಧ್ಯ? ತುಂಬಾ ದೂರ ಹೋಗಿರೋದಿಕ್ಕೆ ಸಾಧ್ಯನೇ ಇಲ್ಲ. ಹಾಗಿದ್ರೆ ಆ ಶಶಿನೇ ಅವ್ರು ಓಡೋಗೋದಿಕ್ಕೆ ರೆಕ್ಕೆ ಪುಕ್ಕ ಕಟ್ಕೊಟ್ಟಿರ್ಬೇಕು. ಆದ್ರೂ ಅವಳು ಹಳ್ಳಿ ಬಿಟ್ಟು ಹೋಗಿರಕ್ಕಾಗಲ್ಲ. ಹೋಗೋ ಅದೇ, ಅವಳು ಎಲ್ಲಿದ್ರು ಅವಳನ್ನ ಎಳ್ಕೊಂಡ್ಬಂದು ನನ್ನ ಕಾಲು ಬುಡಕ್ ಹಾಕು. ಹೊತ್ತಿಗೆ ಅಂತಾನು ನೀನ್ ನೋಡ್ಬೇಕಾಗಿಲ್ಲ, ಹೋಗೋ. ಅಬೆ ಎಲ್ಲೋ ಹೋಗಿದ್ದೆ? ಮಕ್ಕಳನ್ನ ಕರ್ಕೊಂಡು ಎಲ್ಲೋಗಿದ್ದೆ? ನಿನ್ನೆ ಕೇಳ್ತಿರೋದು. ರಾತ್ರಿ ಇಡೀ ಮಕ್ಕಳನ್ನ ಕರ್ಕೊಂಡು ಎಲ್ಲಿ ಹಾಳಾಗೋಗಿದ್ದೆ ಹೇಳೋ? ನಿನ್ನ ಅಕ್ಕನಿಗೋಸ್ಕರ ಎಲ್ಲಿ ಕಾಯ್ತಿದ್ದೆ? ಅವಳು ತಪ್ಸ್ಕೊಳಕ್ಕಾಗ್ಲಿಲ್ಲ ಅಂತ ಈಗ ವಾಪಸ್ ಬಂದ್ಯಾ? ಚೀಲದಲ್ಲಿ ಏನಿದೆ? ನಾನು ದೇವಸ್ಥಾನಕ್ಕೆ ಹೋಗಿದ್ದೆ ನಿನ್ನೆ, ಹರಿಕತೆ ರಥೋತ್ಸವ ಇತ್ತಲ್ಲ, ನಿಮ್ಮ ಮುಂದೆನೇ ಹೋದ್ನಲ್ಲ ಭಾವ. ಚೀಲದಲ್ಲಿ ಏನಿದೆ ಅಂತ ಕೇಳಿದೆ. ಚೀಲದಲ್ಲಿ ಮಕ್ಕಳು ಬಟ್ಟೆನೋ ಪ್ರಸಾದ ಇದೆ,
ಮಕ್ಕಳ ನಡೀರಿ, ಒಳಗೋಗಿ ನಡೀರಿ ನಡೀರಿ. ಅಬ್ಬೆ, ನಾನು ಈ ಮನೆ ಬಿಟ್ಟು ಎಲ್ಲಿ ಹೋಗ್ತೀನಿ? ನಿಮ್ ಬಿಟ್ಟು ಬೇರೆ ಯಾರಿದ್ದಾರೆ ನನಗೆ? ನಾನು ಇಲ್ಲೇ ಇರೋಳು. ಅಬ್ಬೆ, ಮನುಗೆ ರಾತ್ರಿಯಿಂದ ತುಂಬಾ ಹುಷಾರಿಲ್ಲ. ಹೊಟ್ಟೆ ನೋವು ಅಂತ ಕಾಣಿಸುತ್ತೆ. ರಾತ್ರಿ ಪೂರ್ತಿ ಒದ್ದಾಡ್ತಿದ್ದ. ಮನುಗೆ ಹುಷಾರ್ ಇಲ್ದಿರೋದ್ರಿಂದ ಇವತ್ತು ನಡೆಯೋ ಶಾಸ್ತ್ರ ಒಂಚೂರು ಮುಂದಕ್ಕೆ ಹಾಕಣ್ವಾ? ಬೇಕಾಗಿಲ್ಲ, ಇವತ್ತೇ ನಡಿಬೇಕು. ಅಬ್ಬೆ, ಇವ್ರ ಮಾತು ಕೇಳ್ಬೇಡ. ನಾಟಕ ಮಾಡ್ತಿದ್ದಾರೆ ಅದ್ಗೆ. ನನಗೆ ಗೊತ್ತಿರೋ ಹೆಣ್ಣು ಮಗುನ ಗಂಡು ಅಂತ ಇನ್ ಸ್ವಲ್ಪ ದಿನ ಹೇಳ್ಕೊಂಡು ಓಡಾಡೋದಿಕ್ಕೆ ಮಾಡ್ತಿರೋ ಪಿಳ್ಳೆನೆವ ಇದು. ಮಾತು ಕೇಳಿಸ್ಕೊಂಡಿದ್ರೆ ಕೊಟ್ಟು ಓಡೋಗ್ತಾರೆ. ಸಾಕ್ ನಿಲ್ಸೋ ಆದಿ. ಇಷ್ಟೊತ್ತಿಂದ ನಿನ್ ವಟ ವಟ ಕೇಳಿ ಕೇಳಿ ಸಾಕಾಗೋಗಿದೆ ನನಗೆ. ಬಾನಿ, ಒಳಗ್ ಹೋಗು, ಎಲ್ಲ ಸಿದ್ಧತೆ ಮಾಡ್ಕೊ. ಇವತ್ತೇ ಶಾಸ್ತ್ರ ನಡಿಬೇಕು, ನಡೆಯುತ್ತೆ. ಆದ್ರೆ ಅಬ್ಬೆ, ಮನುಗ್ ಹುಷಾರಿಲ್ಲ. ನೀನಗ್ ಹುಟ್ಟಿರೋದು ಗಂಡೆ ಆದ್ರೆ ಅದು ಸಿಂಹ ವಂಶದ ಕುಡಿ, ಸಿಂಹದ ಮರಿ. ಅವನಿಗೇನು ಆಗಲ್ಲ. ನಾನ್ ಹೇಳ್ದಷ್ಟು ಮಾಡು, ಹೋಗೋ. ಯಾವ ಹಾಲಲ್ಲಿ ಆ ಮಗುಗೆ ಅಭ್ಯಂಜನ ಮಾಡ್ಬೇಕು ಅಂತ ಅನ್ಕೊಂಡಿದೀವೋ ಅದೇ ಹಾಲಲ್ಲಿ ಆ ಮಗುನ ಮುಳುಗಿಸಿ ಸಾಯಿಸ್ತೀನಿ. ಸತ್ಯ, ಇದೇ ಸತ್ಯ.